ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನಾನು ಉಡುಪಿಯಲ್ಲಿದ್ದೆ, ಆದರೆ ಕಳೆದ ವರ್ಷ ಇದೇ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿದರು, ಆದರೆ ಬರೋದಕ್ಕಾಗಿರಲಿಲ್ಲ. ಈ ವರ್ಷ ಮಾತ್ರ ಮಿಸ್ ಮಾಡಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬಂದು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಎಂತಕ್ಕಂತ ಹೇಳಿದರೆ ಕಳೆದ 5 ವರ್ಷಗಳಿಂದ ಇದು 6ನೇ ವರ್ಷ ತುಂಬ ಬ್ಯೂಟಿಫುಲ್ ಆಗಿ ಶಿವರಾತ್ರಿನ ಇಷ್ಟು ಜನರನ್ನ ಸೇರಿಸಿ ಸೆಲೆಬ್ರೇಟ್ ಮಾಡಿಕೊಂಡು ಸಂಭ್ರಮಿಸ್ಕೊಂಡು ಬರ್ತಾ ಇದ್ದಾರೆ ಗುಣರಂಜನ್ ಶೆಟ್ಟಿ ಅವರು ಮತ್ತು ಅವರ ಎಂಟೈರ್ ಟೀಮ್. ಸೊ ಅದಕ್ಕೊಂದು ಸಾಥ್ ನೀಡಬೇಕು, ಅದ್ರ ಜೊತೆಗೆ ಎಷ್ಟು ಚಂದ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡುವ ಅಂತ ಒಂದು ಉದ್ದೇಶ, ಅದಕ್ಕೋಸ್ಕರ ಬಂದಿದ್ದು. ತುಂಬ ಬ್ಯೂಟಿಫುಲ್ ಆಗಿದೆ, ಖುಷಿ ಆಯಿತು. ಹೌದು, ನಾನು ನನ್ನ ಜೀವನದಲ್ಲಿ 3ನೇ ಸಲ ಇದು ಬಸ್ ಮಾರುತಿ ನೋಡ್ತಾ ಇರೋದು. ಇದ್ರ ಹಿಂದೆ 2 ಸಲ ಉಜ್ಜಯಿನಲ್ಲೇ ನೋಡಿದ್ದೆ, ಆದರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಬಸ್ ಮಾರುತಿ ನೋಡೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಖುಷಿ ಅನಿಸ್ತು. ಶಿವರಾತ್ರಿ ದಿವಸ ಈ ಲುಕ್ ಹೊಸ ಸಿನಿಮಾಗೆ ರಿವೀಲ್ ಮಾಡ್ತಿದ್ದಾರೆ ಅಂತ ಲುಕ್ ಅಲ್ಲ, ಇಲ್ಲ, ಇದು ಮುಂದಿನ ಸಿನಿಮಾಗಳಿಗೆ ಪ್ರಿಪ್ರೇಷನ್ ಅಷ್ಟೇ. ಬಟ್ ಇವತ್ತು ಸಾಯಂಕಾಲ ನಮ್ಮ ಹೊಸ ಸಿನಿಮಾದ ಟೈಟಲ್ನ ರಿವೀಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.